ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಅನಿ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಇವತ್ತು ಡೈಲಿ ವ್ಲಾಗ್ ಮಾಡೋ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ನಾನು ಇವತ್ತೇ ಒಂದು ಗೃಹ ಪ್ರವೇಶಿತ್ತು, ಅಲ್ಲಿ ಹೊರಡಬೇಕಿತ್ತು ಅಂತ ಈ ರೀತಿ ರೆಡಿಯಾಗಿ ಹೊರಟು. ಸೊ ನನ್ನ ಜೊತೆ ನಮ್ಮ ಮನೆ ಪಕ್ಕದೊಂದು ಕೋತಿನೂ ಬಂದಿತ್ತು, ಅದನ್ನು ಕರ್ಕೊಂಡು ಹೊರಟು ಈಚೆಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ರು. ಅವೆಲ್ಲ ನೋಡಿಕೊಂಡು ನಂತರ ನಾವು ಊಟಕ್ಕೆ ಊಟ ತುಂಬ ಚೆನ್ನಾಗಿ ಮಾಡಿದರು. ತಿಂದ್ಕೊಂಡು ನಮ್ಮೂರ ಕಡೆ ಹೊರಟಿದ ನಂತರ ನನ್ನ ಮಗನ ಬಿಟ್ಬಿಟ್ಟು ಹೋಗಿದ್ರಿಂದ ಸೊ ಅವ್ನ ರಿಯಾಕ್ಷನ್ ನೋಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೆ. ಆ ಕ್ಲಿಪ್ಪಿಂಗ್ಸ್ನೂ ಕೂಡ ಆ್ಯಡ್ ಮಾಡಿದ್ದೀನಿ. ನನ್ನ ಮಗ ಅಳ್ತಾ ಇರಲಿಲ್ಲ, ಬಟ್ ನಾನು ನೋಡಿ ನಗ್ತಾ ಇದ್ದೆ. ಎತ್ಕೊಂಡ್ಮೇಲೆ ಮತ್ತೆ ನಮ್ಮ ಅಮ್ಮನ ಹತ್ರ ಹೋಗೇ ಇಲ್ಲ. ಸೊ ನಮ್ಮ ಹಸ್ಬೆಂಡ್ ಅಜ್ಜಿ ಊರಲ್ಲಿ ಹಬ್ಬ ಇದ್ದಿದ್ದರಿಂದ ಅಲ್ಲಿಗೆ ಹೋಗಿದ್ದು. ಅಲ್ಲಿ ಕುಂಭದ ನೀರು ತರೋಕ್ಕೆ ಎಲ್ಲ ಹೋಗ್ತಾಯಿದ್ರು. ಅದನ್ನು ಕ್ಲಿಪ್ಪಿಂಗ್ ಆಗಿದ್ದೀನಿ ಅಷ್ಟೇ. ಒಂಥರ ನಮ್ಮ ಅಂಗಡಿಯವರು ಒಂದು ಸ್ಮೈಲ್ ಕೊಡ್ತಾಯಿದ್ರು, ಸೂಪರ್ ಸ್ಮೈಲ್ ಅಂತ ರೇಗಿಸ್ತಾ ಇದ್ದೆ. ಅದಕ್ಕೆ ಅವಳು ಸ್ಮೈಲ್ ಮಾಡ್ತಾಯಿದ್ಲು. ನಮ್ಮ ಹಸ್ಬೆಂಡ್ ಅಜ್ಜಿ ಇವತ್ತು ಒಳ್ಳಲ್ಲಿ ವಡೆ ಮಾಡೋಣ ಅಂತ ಎಲ್ಲನೂ ಆಡಿಸ್ಕೊಳ್ತಾಯಿದ್ರು. ಸೊ ಅದನ್ನು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ. ಇವರು ನಮ್ಮ ಅವ್ರ ಅಜ್ಜಿ ಅನ್ನೋದಕ್ಕಿಂತ ನಮ್ಮ ಅಮ್ಮ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ನೋಡ್ಕೋತಾರೆ, ನನ್ನ ಸ್ವಂತ ಮಗಳ ಥರನೇ ಕೂಡ ಟ್ರೀಟ್ ಮಾಡ್ತಾರೆ. ನನ್ನ ಬಾಣ್ತನ ಮಾಡಿದ್ದು ಕೂಡ ಇವರೇ, ಬಟ್ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ಸೊ ನಮ್ಮಮ್ಮ ಅಂತ ಹೇಳಬಲ್ಲೆ ನಾನು. ವಡೆ ಎಲ್ಲ ಆಡಿಸ್ಕೊಟ್ಟು ರೆಡಿ ಮಾಡಿಕೊಟ್ರು. ನಾವೇ ಹಾಕತ್ತೀವಿ ಅಂದ್ಬಿಟ್ಟು ನಾನು ನಮ್ಮ ಚಿಕ್ಕತ್ತೆ ಸೇರಿ ವಡೆನ ತಟ್ತಾಯಿದ್ದು. ಸೊ ನಮ್ಮ ಚಿಕ್ಕತ್ತೆ ನೋಡಿ ಯಾವ ರೀತಿ ತಡ್ತವ್ರೆ ಅಂತ. ಸೊ ವಡೆ ಬೇಯ್ತಾ ಇದೆ. ದೊಬ್ಬೆ ಖಾಲಿನೇ ಮಾಡಾಕ್ಬಿಟ್ಟು ನಾನು ನಮ್ಮ ಚಿಕ್ಕತ್ತೆ ಸೇರಿ ತುಂಬ ಚೆನ್ನಾಗಿತ್ತು ವಡೆ. ಸೊ ಒಳ್ಳೆಲ್ಲ ಆಡ್ಸೋರು ಟೇಸ್ಟ್ ಇರುತ್ತೆ. ಮತ್ತು ನನಗೆ ನಮ್ಮ ಸಿದ್ದಮ್ಮ ಮಾಡೋ ವಡೆನೂ ತುಂಬ ಇಷ್ಟ. ಸೊ ನನಗೆ ಅದಕ್ಕೆ ಇಲ್ಲಿ ಯಾವಾಗಲೂ ವಡೆ ಮಾಡಿಸ್ತಾ ಇರ್ತೀನಿ ತಿನ್ನೋಕ್ಕೆ ಅಂತಲೇ. ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೂ ಹಳೆ ಕಾಲದ ಅಜ್ಜಿದೀರ ಕೈಯಲ್ಲಿ ಟೇಸ್ಟ್ ಇರುತ್ತೆ. ಅವರು ಅಡುಗೆ ಮಾಡಿ ಇದು ಮಾಡಿರ್ತಾರೆ. ಸೊ ಟೇಸ್ಟ್ ಇರುತ್ತೆ ಅವ್ರ ಕೈಯಲ್ಲಿ ಅಂತ ಹೇಳಬಲ್ಲೆ. ವಡೆ ತುಂಬ ಚೆನ್ನಾಗಿತ್ತು. ಸೊ ನಾನು ಟೇಸ್ಟ್ ಮಾಡ್ತಾಯಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ತಿಂದ್ಕೊಂಡು ಹಾಗೆ ವಡೆ ಬೇಯಿಸ್ತಾ ನಾನು ನಮ್ಮ ಚಿಕ್ಕತ್ತೆ ಟೈಮ್ ಪಾಸ್ ಮಾಡ್ತಾಯಿದ್ದೋ, ಮಾತಾಡಿಕೊಂಡು ಕತೆ ಆಡಿಕೊಂಡು. ಸೊ ಆ ವಿಡಿಯೋ ಕೂಡ ಹಾಕಿದೆ, ಬಟ್ ನನ್ನ ಮಗ ಇರೋದ್ರಿಂದ ಅಡುಗೆ ಮಾಡ್ತಾಯಿರೋ ವಿಡಿಯೋನ ಹಾಕೋಕ್ಕಾಗಿಲ್ಲ. ಸೊ ಸಾರಿ ಕೇಳ್ತಾ ಇವಾಗ ದೇವ್ರು ಬಂದಿತ್ತು, ಅದನ್ನು ನೋಡೋಕೆ ಹೊರಟು. ಕುಣಿತಾನೆ ಇಲ್ಲ ಇವರು. ಯಾರ್ದ ದೇವರ ಮತ್ತೊಂದು ದೇವಸ್ಥಾನದೊಟ್ಟು ಹೊರಡ್ತು. ಅದನ್ನ ನೋಡಿಕೊಂಡು ನಂತರ ಬಂದು ವಡೆ ಪಾಯಸ ಊಟ ಮಾಡಿ ಇನ್ನೂ ಕೆಲವು ದೇವ್ರ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ.